ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೆಂಪು ಕ್ಯಾಬೇಜ್ ಹಾಗೂ ಪನ್ನೀರನ್ನು ಉಪಯೋಗಿಸಿಕೊಂಡು ಒಂದು ಮೋಮೋಸನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಹೊಸ ವರ್ಷದ ಶುರುವಿನ ದಿವಸ ಕ್ಯಾಬೇಜ್ ಉಪಯೋಗಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳಿಕೊಂಡು ಒಂದು ಬೇರೆ ಬೇರೆ ದೇಶಗಳಲ್ಲಿ ಒಂದು ಪ್ರತೀತಿ ಇದೆ. ಹಾಗೆ ಇವತ್ತು ಕ್ಯಾಬೇಜ್ ರೆಸಿಪಿಯನ್ನು ನಾವು ಹಾಕ್ತಾ ಇದ್ದೇವೆ. ಕ್ಯಾಬೇಜಲ್ಲಿ ಇವತ್ತು ನಾವು ಕೆಂಪು ಕ್ಯಾಬೇಜನ್ನು ಉಪಯೋಗಿಸಿಕೊಂಡು ರುಚಿಯಾದ ಈಗಿನ ಮಕ್ಕಳ ಫೇವರೆಟ್ ಆದಂತಹ ಮೋಮೋಸನ್ನು ಹೇಗೆ ಮನೆಯಲ್ಲೇ ತಯಾರಿಸ್ಬೋದು ಅಂತ ಹೇಳೋದನ್ನು ಇವತ್ತು ನಾವು ಹಾಕ್ತಾ ಇದ್ದೇವೆ. ಬನ್ನಿ ಸ್ನೇಹಿತರಿಗೆ ಇದಕ್ಕೇನೆಲ್ಲ ಬೇಕು ನೋಡುವ. ನಾನು ಕೆಂಪು ಕ್ಯಾಬೇಜ್ ಅಂತ ತಗೊಳ್ತಾ ಇದ್ದೇನೆ. ಹಾಗೆಯೇ ಅರ್ಧ ಬಿಳಿ ಕ್ಯಾಬೇಜು, ಒಂದೆರಡು ಈರುಳ್ಳಿ, ಅದರ ಜೊತೆಗೇ ಹಸಿಮೆಣಸು, ಒಂದು ಕ್ಯಾರೆಟು, ಶುಂಠಿ, ಒಂದರ್ಧ ಬ್ರೋಕಲಿ. ಬ್ರೋಕಲಿ ಇಲ್ಲ ಅಂತ ಹೇಳೋರು ಗೋಬಿ ಕೂಡ ಹಾಕಿಕೊಳ್ಬೋದು. ನನ್ನ ಹತ್ರ ಬ್ರೋಕಲಿ ಇತ್ತು, ಹಾಗಾಗಿ ನಾನು ಬ್ರೋಕಲಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಕ್ಯಾರೆಟ್ ಜಾಸ್ತಿ ಕೂಡ ಹಾಕಿಕೊಳ್ಬೋದು. ಯಾವ ತರಕಾರಿ ಕಡಿಮೆ ಇದೆ ಅದರ ಕವರ್ ಮಾಡಲಿಕ್ಕೆ ಬೇರೆ ಉಳಿದ ತರಕಾರಿಗಳನ್ನು ಜಾಸ್ತಿ ಉಪಯೋಗಿಸಿಕೊಳ್ಬೋದು. ಇವಿಷ್ಟನ್ನು ಚೆನ್ನಾಗಿ ತೊಳೆದು ತುರಿದುಕೊಳ್ಬೇಕು. ಫಸ್ಟಿಗೆ ಎಷ್ಟು ಸಣ್ಣಗೆ ಸಾಧ್ಯವೋ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಬೇಕು. ನಾನು ಎಲ್ಲವನ್ನು ಕೂಡ ಚಾಪ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಮೊದಲಿಗೆ ಚಾಪರ್ಗೆ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಅದನ್ನು ಎಷ್ಟು ಸಣ್ಣ ಸಾಧ್ಯವೋ ಅಷ್ಟು ಸಣ್ಣಕ್ಕೆ ಚಾಪ್ ಮಾಡಿಕೊಳ್ಳುವ. ಇಲ್ಲ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಿಕೊಳ್ಬೋದು ಚಾಪರ್ ಇಲ್ಲ ಅಂತಾದರೆ. ನೆಕ್ಸ್ಟ್ ನಾನು ಕೆಂಪು ಕ್ಯಾಬೇಜನ್ನು ನೋಡಿ ಕಲ್ಲರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದನ್ನು ಈಗ ಅರ್ಧ ಭಾಗ ಮಾಡಿಕೊಂಡು ಕರೆಕ್ಟಾಗಿ ಅರ್ಧ ತಗೊಳ್ತಾ ಇದ್ದೇನೆ. ಅರ್ಧ ಸಾಕು ನಮಗೆ ಇವತ್ತಿಗೆ. ನೀವು ಜಾಸ್ತಿ ಮೋಮೋಸ್ ಮಾಡುವಂತಾದರೆ ತುಂಬ ತೆಗೆದುಕೊಳ್ಬೋದು. ಕ್ಯಾಬೇಜನ್ನು ಕೂಡ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡಿಕೊಳ್ಳು. ಚಾಪ್ ಮಾಡೋದ್ರಿಂದ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಅದನ್ನು ಕಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅದನ್ನು ಕೂಡ ನೀರುಳ್ಳಿಯ ಜೊತೆಗೆ ಹಾಕಿಕೊಳ್ತಾ ಇದ್ದೇನೆ. ನಂತರ ಈಗ ಬ್ರೋಕಲಿಯನ್ನು ಕೂಡ ಹಾಗೆ ಸಣ್ಣದಾಗಿ ಚಾಪ್ ಮಾಡಿಕೊಳ್ಳುವ. ಎಲ್ಲ ತರಕಾರಿಗಳನ್ನು ಕೂಡ ನಾವು ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣಕ್ಕೆ ಅದನ್ನು ಚಾಪ್ ಮಾಡಿಕೊಳ್ಬೇಕು. ಎಲ್ಲ ತರಕಾರಿಗಳನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಕೊನೆಯದಾಗಿ ಬಿಳಿ ಕ್ಯಾಬೇಜನ್ನು ಕೂಡ ಅದೇ ಥರ ಚಾಪ್ ಮಾಡಿಕೊಳ್ತಾ ಇದ್ದೇನೆ. ಕ್ಯಾರೆಟನ್ನು ಕೂಡ ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು, ತುರಿದು ಹಾಕ್ಕೊಳ್ಬೋದು, ಇಲ್ಲ ಚಾಪರ್ ಮೂಲಕ ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಪುನಃ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಮೋಮೋಸ್ ಮಾಡುವಾಗ ನಮಗೆ ತರಕಾರಿಯಲ್ಲಿ ನೀರಿರಬಾರ್ದು, ನೀರಿದ್ದರೆ ಅದು ಮೆತ್ತಗಾಗ್ತದೆ. ಹಾಗಾಗಿ ಅದರ ನೀರನ್ನು ಪೂರ್ತಿಯಾಗಿ ತೆಗೆದುಕೊಳ್ಬೇಕು. ಹಾಗೆ ಅದನ್ನು ಈಗ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿಕೊಂಡು, ಯಾವ ಬಟ್ಟೆ ಕೂಡ ಆಗ್ತದೆ, ಒಂದು ಬಟ್ಟೆಯಲ್ಲಿ ಹಾಕಿಕೊಂಡು ಅದರಿಂದ ಪೂರ್ತಿಯಾಗಿ ನೀರನ್ನು ಹಿಂಡಿ ತೆಗಿಬೇಕು. ಇನ್ನೊಂದು ಕಡೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 3 ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ. ಮೈದಾವನ್ನು ಚೆನ್ನಾಗಿ ಜರಡಿ ಹಿಡಿದು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು, ನಾನಿಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇರೋದು, ಕೊಬ್ಬರಿ ಎಣ್ಣೆ ಹಾಕಿ ನೀವು ಯಾವುದನ್ನು ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಹಾಕಿಕೊಳ್ಬೋದು. ಬಿಸಿ ಮಾಡೋದೇನು ಬೇಡ, ತಣ್ಣಗೆ ಎಣ್ಣೆಯನ್ನು ಹಾಕಿ ನೋಡಿ ಈ ಥರ ಕೈಯಲ್ಲಿ ಉಂಡೆ ಮಾಡುವಾಗ ಅದು ಉಂಡೆ ಹಿಡಿಯಲಿಕ್ಕೆ ಬರಬೇಕು. ಆ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಕಲಸಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪವಾಗಿಯೇ ಸೇರಿಸಿಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ತುಂಬ ಗಟ್ಟಿ ಕೂಡ ಬೇಡ, ತುಂಬ ಸಾಫ್ಟಾಗಿ ಕೂಡ ಬೇಡ. ನಮಗೆ ಅಳತೆಯ ಹಿಟ್ಟು ಬೇಕು. ನಾವು ಆಲ್ಮೋಸ್ಟ್ ಚಪಾತಿಯ ಅಂದಾಜಿಗೆ ಹೇಗೆ ಮಾಡ್ತೇವೆ ಅದೇ ಅಂದಾಜಿನ ಹಿಟ್ಟು ಸಾಕು ನಮಗೆ. ಇದೀಗ ನೋಡಿ ಹಿಟ್ಟಲ್ಲಿ ರೆಡಿ ಆಯಿತು. ಇದನ್ನು ಒಂದು 10 ನಿಮಿಷ ಹಾಗೇ ಮುಚ್ಚಿಡುವ. ಅಷ್ಟೊತ್ತಿಗೆ ನಮ್ಮ ನೋಡಿ ತರಕಾರಿ ನೀರು ಬಿಟ್ಟು ರೆಡಿಯಾಗಿದೆ. ಇದರ ನೀರನ್ನು ಈಗ ಪೂರ್ತಿಯಾಗಿ ಹಿಂಡಿ ತೆಗಿಬೇಕು. ಈ ನೀರನ್ನು ನೀವು ರಸಮ್ ಮಾಡ್ಬೋದು, ಹಾಗೆಯೇ ಸೂಪ್ ಮಾಡ್ಬೋದು. ನಂತರ ಇದನ್ನು ಬಿಸಾಡಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ತರಕಾರಿಗಳ ನೀರಿದೆ ಇದರಲ್ಲಿ, ವೈಟಮಿನ್ ರಿಚ್ ಆಗಿರ್ತದೆ ಅದು. ಅದಕ್ಕೋಸ್ಕರ ಇದನ್ನು ಬಿಸಾಡುವ ಅವಶ್ಯಕತೆ ಇಲ್ಲ. ಇದನ್ನು ಸಾರು ಮಾಡ್ಬೋದು, ರಸಮ್ ಮಾಡ್ಬೋದು, ಹಾಗೆಯೇ ಸೂಪ್ ಕೂಡ ಮಾಡಿ ಕುಡಿಬೋದು. ಒಳ್ಳೆ ಕಲರ್ ಕೂಡ ಇದೆ ನೋಡಿ. ಇದಕ್ಕೆ ಕೆಂಪು ಕ್ಯಾಬೇಜ್ ಹಾಕಿದ ಕಾರಣ ಒಳ್ಳೆ ಕಲರ್ ಬಂದಿದೆ. ಅದಕ್ಕೆ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳುವ. ಇದು ನಮಗೆ ಅವಶ್ಯಕತೆ ಇರೋದಿಲ್ಲ, ನಮಗೆ ಡ್ರೈ ತರಕಾರಿಗಳು ಮಾತ್ರ ಸಾಕು. ಇವನ್ನು ಪುನಃ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿಮೆಣಸು, ಹಾಗೆ ತುರಿದ ಶುಂಠಿ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ನೀವು ಪನ್ನೀರು, ಚೀಸ್ ನಿಮಗೆ ಏನು ಹಾಕಬೇಕು ಅಂತ ಅನ್ನಿಸ್ತದೆ ಅದನ್ನೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಬೋದು.
ನಾವಿಲ್ಲಿ ಒಂದು ಸ್ವಲ್ಪ ಪನ್ನೀರ್ ಹಾಗೂ ಚೀಸನ್ನು ಹಾಕಿಕೊಳ್ತಾ ಇದ್ದೇವೆ. ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಕೂಡ ನೀರಿಲ್ಲ, ನೀರಿನ ಅಂಶವನ್ನು ಪೂರ್ತಿಯಾಗಿ ಹಿಂಡಿ ನಾವು ತೆಗೆದಿದ್ದೇವೆ. ಈಗ ಇದಕ್ಕೆ ಒಂದು ಚೀಸನ್ನು ತುರಿದು ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಪನ್ನೀರ್ ಕೂಡ ಹಾಕಿಕೊಳ್ತಾ ಇದ್ದೇನೆ. ಚೀಸ್ ಹಾಗೂ ಪನ್ನೀರ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಅದು ಚೀಸ್ ಹಾಗೂ ಪನ್ನೀರ್ ಇಷ್ಟ ಇಲ್ಲದವರು ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು, ಹಾಕಲೇಬೇಕು ಅಂತೇನಿಲ್ಲ. ಇದೆರಡು ಆಪ್ಷನಲ್ಲಿ ಇಲ್ಲಿ ಬರೀ ತರಕಾರಿಗಳನ್ನು ಹಾಕಿ ಕೂಡ ಇದನ್ನು ಮಾಡಿಕೊಳ್ಬೋದು. ತರಕಾರಿಯ ಮೋಮೋಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ, ನಮ್ಮ ಚಾನಲಲ್ಲಿ ಇದೆ. ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನೀವು ಒಮ್ಮೆ ಚೆಕ್ ಮಾಡಿಕೊಳ್ಬೋದು. ಇದನ್ನೀಗ ಹಗುರವಾಗಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳುವ. ನಂತರ ಇದನ್ನು ಫಿಲ್ಲಿಂಗ್ ಮಾಡುವ. ಆಗ ಒಂದು ಸ್ಲೈಸಷ್ಟು ಪನ್ನೀರ್ ಹಾಕ್ಕೊಂಡೆ. ಈಗ ಒಂದೆರಡು ಸೈಜಷ್ಟು ಚೀಸ್ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಯಾವ ಚೀಸ್ ಬೇಕಾದರೂ ಬಳಸಿಕೊಳ್ಬೋದು. ಮೊಸರೆಲ್ಲ ಬೇಕಾದರೆ ಮೊಸರೆಲ್ಲ ಹಾಕ್ಬೋದು, ಇಲ್ಲ ಆರ್ಡಿನರಿ ಚೀಸ್ ಬೇಕಾದರೆ ಆರ್ಡಿನರಿ ಹಾಕಿಕೊಳ್ಬೋದು. ನೋಡಿ, 10 ನಿಮಿಷ ನೆನೆದಂತಹ ನಮ್ಮ ಮೈದಾ ಹಿಟ್ಟು ರೆಡಿ ಆಯಿತು. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾದಿಕೊಳ್ಳುವ. ಕೈಗೆ ಅಂಟ್ತಾ ಇದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹುಡಿ ಸೇರಿಸ್ಕೊಂಡು ಪುನಃ ನಾದಿಕೊಳ್ಳಿ. ಇದು ನೋಡಿ, ಕೈಗೆ ಅಂಟ್ತಾ ಇಲ್ಲ. ಹಾಗಾಗಿ ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ಉಂಡೆಗಳನ್ನು ರೆಡಿ ಮಾಡಿಕೊಂಡು, ಉಂಡೆ ರೆಡಿ ಮಾಡೋ ಮೊದಲು ನಾವಿಲ್ಲಿ ಮೋಮೋ ಬೇಯಿಸಲಿಕ್ಕೆ ನೀರು ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ನಾನೊಂದು ಹೊಸ ಪಾತ್ರೆ ತಗೊಂಡಿದ್ದೇನೆ, ಅದರಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಇದನ್ನು ಸ್ಟೀಮರ್, ಇದು ಮೋಮೋಸ್ ಮಾಡಲಿಕ್ಕೆ ಅಂತಲೇ ಇರುವ ಅಥವಾ ಮೋದಕ ಮಾಡಲಿಕ್ಕಿರುವ ಸ್ಟೀಮರ್ ಇದು. ಇದಕ್ಕೆ ಮೊದಲಿಗೆ ಅಡಿಗೆ ಒಂದು ಸ್ವಲ್ಪ ಅರ್ಧ ಪಾತ್ರೆ ಅಷ್ಟು, ಅಂದರೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಮೇಲಿನ ಪಾತ್ರೆಯನ್ನು ಒಂದು ಸ್ವಲ್ಪ ಎಣ್ಣೆ ಸವರಿದರೆ ನಿಮಗೆ ಮೋಮೋಸ್ ಪಾತ್ರೆಗೆ ಅಂಟಿಕೊಳ್ಳೋದಿಲ್ಲ. ಈಗ ನೋಡಿ, ಇದನ್ನು ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡು ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಲಟ್ಟಿಸಿಕೊಳ್ಬೇಕು. ಇದು ಎಷ್ಟು ತೆಳ್ಳಗೆ ಆಗ್ತದೆ ಈ ಹಾಳೆಗಳು, ಅಷ್ಟು ತೆಳ್ಳಗಾದಷ್ಟು ಮೋಮೋಸ್ ರುಚಿ ಜಾಸ್ತಿ ಇರ್ತದೆ. ಲಟ್ಟಿಸಿಕೊಂಡು ಒಂದೇ ಇದರಲ್ಲಿ ದೊಡ್ಡ ಚಪಾತಿಯನ್ನು ಮಾಡಿಕೊಂಡು ರೌಂಡ್ ತೆಗಿಬೋದು, ಇಲ್ಲ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಳ್ಬೋದು. ಒಂದೊಂದೇ ಹಾಳೆಯನ್ನು ತೆಗೆದುಕೊಂಡು ಈ ಥರ ನಮಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ತರಕಾರಿಗಳನ್ನು ಫಿಲ್ ಮಾಡಿಕೊಂಡು ನಿಮಗೆ ಬೇಕಾದ ಶೇಪಿಗೆ, ಯಾವ ಶೇಪಿಗೆ ಬೇಕಾದರೂ ನೀವು ಅದನ್ನು ಮಾಡಿಕೊಳ್ಬೋದು. ನಾವಿಲ್ಲಿ 2-3 ಶೇಪಲ್ಲೇ ಮಾಡಿ ಹಾಕಿದೆವು. ನೋಡಿ, ಈ ಥರ ಇನ್ನೊಂದು ಇದನ್ನು ಹಿಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿ ನೋಡಿ, ಹೀಗೆ ಕೂಡ ಮಾಡಿಕೊಳ್ಬೋದು. ಇಲ್ಲ ಆರ್ಡಿನರಿಯಾಗಿ ಎಲ್ಲ ಮುದ್ದೆ ಮಾಡಿ ತುದಿಯಲ್ಲಿ ಮೋದಕ ಮಾಡಿದ ಹಾಗೆ ಕೂಡ ಮಾಡಿಕೊಳ್ಬೋದು. ಇಲ್ಲಿ ಮೇಲಿಂದ ಡ್ರೈ ಆಗದಾಗೆ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಬೇಕು. ಅಷ್ಟೊತ್ತಿಗೆ ನಮ್ಮ ಮೋಮೋಸ್ ಬೇಯಲಿಕ್ಕೆ ಇಡುವಂತಹ ಪಾತ್ರೆ ಬಿಸಿಯಾಗಿ ರೆಡಿಯಾಗಿದೆ. ಈಗ ಎಲ್ಲ ಮೋಮೋಸನ್ನು ಕೂಡ ಅದರ ಒಳಗೆ ಇಟ್ಟು ಒಂದು 10ರಿಂದ 15 ನಿಮಿಷ ಸಾಕಾಗ್ತದೆ. ಅದು ನೀರು ಬಿಸಿಯಾಗಿದ್ದರೆ ಮ್ಯಾಕ್ಸಿಮಮ್ 10 ನಿಮಿಷ, ಬಿಸಿ ಆಗಲಿಲ್ಲ ಅಂತಂದರೆ 15 ನಿಮಿಷವರೆಗೆ ಬೇಕಾಗ್ತದೆ. 15 ನಿಮಿಷ ನಂತರ ಮುಚ್ಚಳ ತೆಗೆದು ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಳ್ಬೋದು. ನೋಡಿ, ಬಿಸಿ ಬಿಸಿಯಾದ ಮೋಮೋಸ್ ರೆಡಿ ಆಯಿತು. ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟವೋ ಅದರ ಮೂಲಕ ಸರ್ವ್ ಮಾಡಿ. ನೋಡಿ, ಈ ಥರ ಕೂಡ ಮಾಡಿಕೊಳ್ಬೋದು. ಮೋದಕವನ್ನು ಕಟ್ಟಿದ ಹಾಗೆಯೇ ಸುಲಭವಾಗಿ ಇದನ್ನು ಕಟ್ಟಿಕೊಳ್ಬೋದು. ಇದೇ ಥರ ನಿಮಗೆ ಯಾವುದರ ಮಾಡಲಿಕ್ಕೆ ಸುಲಭ ಆಗ್ತದೆ ಆ ಥರ ಮಾಡಿ ಮೋಮೋಸನ್ನು ಬೇಯಿಸಿಕೊಳ್ಬೋದು. ಸುಲಭವಾಗಿ ನೋಡಿ, ಅರ್ಧ ಗಂಟೆ ಒಳಗೆ ಮನೆಯಲ್ಲೇ ಮಾಡಿಕೊಳ್ಬೋದು. ಇದನ್ನು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.